ಸೋಮೇಶ್ವರನ ಕರ್ತೃತ್ವಗದಿಗೆ ಅನಂತ ಕೋಟಿ ಭಕ್ತಿದಿಂದ ನಮಸ್ಕರಿಸುತ್ತಪ್ಪ ನಮಸ್ಕರಿಸುತ್ತಾ ಹಾಗೂ ಆತನ ಪ್ರಿಯ ಶಿಷ್ಯ ಹಾ ಯಾರಿಪ್ಪ ಜಗದೊಡೆಯ ಪವಾಡ ಪುರುಷ ಸಾಧು ಪುರುಷ ಸತ್ಪುರುಷ ಮಹಿಮಾ ಪುರುಷ ಅನಂತ ಘನಮೈನಾಗಿರ್ತಕ್ಕಂಥ ಹಾ ಯಾರಿಪ್ಪ ತಾಸ ಕೈಲಾಸ ಗಮನದಲ್ಲಿ ಗುರು ಸೇವೆಯನ್ನು ಮಾಡಿಕೊಂಡು ಗುರುವಿನ ಭೂಲೋಕ ಕರ್ಕೊಂಡು ಹೌದು ಗುರುವಿನ ಮೂಲಕ ಕರೆದುಕೊಂಡು ಈ ಮರ್ತ್ಯ ಲೋಕಕ್ಕೆ ಇಳಿದು ಬರುವಂತ ಸಂದರ್ಭದೊಳಗೆ ನನ್ನ ಯೋಗಿನಾದ ಅಂಶದ ಮುತ್ಯ ಗುರುವಿನ ಹೆತ್ತಾಕಿಂದ ಏನೇನ ತಂದ ಅಂತ ಕೇಳಿದ್ರೆ ಏನೇ ತಂದ್ರಿಪ್ಪ ಮುತ್ಯ ಮೋಗಿಸಿದ್ದ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಬಂಜಿಗೆ ತೋಟ್ಲ ಮಳಿ ಖೀಲ ಬೆಳಿ ಖೀಲ ಕಾಮಧೇನು ಕಲ್ಪವೃಕ್ಷ ಹೌದಪ್ಪ ಕಾಮದಿನ ಕಲಪವೃಕ್ಷವನ್ನು ಕರೆದುಕೊಂಡು ಸಂಗಾಟ ಗುರುವಿನ ಕರ್ಕೊಂಡು ಬೈಲ ಭೂತಾಳಸಿದನ ಕರ್ಕೊಂಡು ಹೌದು ಸೋಂಪುರ ಹಟ್ಟಿ ಒಳಗೆ ಶಿವನಿಗಿಟ್ಟು ತಾ ಮೂಲ ಪೀಠ ಮುಮ್ಮೆಟ್ಟು ಗುಡ್ಡದ ಮೇಲೆ ಹಗ್ಗ ನಿಲ್ಲದೆ ಕೂಲ ನಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಹೌದಪ್ಪ ಏನ್ ಮಾಡಿದಾರಿಪ್ಪ ಅಲ್ಲಿ ಭಕ್ತ ಕುಲಕೋಟಿಗೆಲ್ಲ ಉದ್ಧಾರ ಮಾಡುವ ಸಲುವಾಗಿ ವಾಸನ ಗೈದಿರ್ತಕ್ಕಂಥ ಹಾ ಹಾ ಯಾರಿಪ್ಪ ಅವರು ಯೋಗಿನಾದ ಅಮೋಘ ಸಿದ್ಧನ ಕರ್ತೃತ್ವಗದಿಗೆ ಅನಂತ ಕೋಟಿ ಭಕ್ತಿಯಿಂದ ನಮಸ್ಕರಿಸುತ್ತಪ್ಪ ನಮಸ್ಕರಿಸುತ್ತಾ ಆ ಅಮಸಿದ್ಧನ ಮಾಯದ ಮಗನಾಗಿರ್ತಕ್ಕಂಥ ಯಾರಿಪ್ಪ ಅವರು ಗಂಗಿನಾಡದ ಗೌಡ ಆರ್ಯನಾಡದ ಅರಸ ಏಳು ಮಠದ ಒಡೆಯ ಸೃಷ್ಟಿಕರ್ತ ಮಾಧುಲಿಂಗ ಹೌದೌದು ಮಹಾದಲಿಂಗ ಕೂಡ ಯಪ್ಪ ಈನ ಯಾವ ನನ್ನ ಆರ್ಯನಾಡಕ ಅರಸಾಗಿ ಮೆರೆದಿರ್ತಕ್ಕಂಥ ಮಾಧುಲಿಂಗನ ಪವಿತ್ರ ಪಾದಕ ಅನಂತ ಕೋಟಿ ಭಕ್ತಿಯಿಂದ ನಮಸ್ಕರಿಸುತ್ತಪ್ಪ ನಮಸ್ಕರಿಸುತ್ತಾ ಅದರಂತೆ ಯಾರಿಪ್ಪ ಇಂದಿನ ದಿವಸ ಏನಾಯ್ತು ನಮ್ಮ ಹುಲಿಜಯಂತಿ ಪುಣ್ಯ ಭೂಮಿ ಹೌದು ಹುಲಿಜಯಂತಿ ಪುಣ್ಯ ಭೂಮಿ ಒಳಗೆ ಏನಾಯ್ತು ಮಂಗಳವೇಡ ತಾಲೂಕಾ ಸೋಲಾಪುರ ಜಿಲ್ಲೆಯ ಹಾ ಹಾ ಇದು ಹುಲಿಜಯಂತಿಪ್ಪ ಅಂತಂದ್ರ ಏನಪ್ಪ ಇದು ಇದು ನಮ್ಮ ಎರಡನೇ ಕಾಶಿ ಅಂತ ಹೇಳಿ ಕರೆದ್ರು ಹಾ ಹಾ ಎರಡನೇ ಕಾಶಿ ತೆಳಗ್ ಕರೆದ್ರು ಇದಕ್ಕ ಯಾಕಂದ್ರೆ ಇಂಥ ಪುಣ್ಯ ಭೂಮಿಯಲ್ಲಿ ಹಾ ಹಾ ವಾಸ ಮಾಡಿರ್ತಕ್ಕಂಥ ನನ್ನ ಮುತ್ಯ ಮಾಳಿಂಗರಾಯನ ಪವಿತ್ರ ಪಾದಕ್ಕೂ ಅನಂತ ಕೋಟಿ ಭಕ್ತಿಯಿಂದ ನಮಸ್ಕರಿಸುತ್ತೇಪ್ಪ ಅದರಂತೆ ಯಾವ ಯಾರು ಬಂದಿದ್ದಾರೆ ಇವತ್ತಿನ ದಿವಸ ಭಕ್ತರ ಮನೆ ಒಳಗ ಬಲಗಾಲೆ ಮುಂದಿಟ್ಟರ ಭಾಗ್ಯಕ್ಕೆ ಕಡಿಮಿಲ್ಲನು ಎಡಗಾಲೆ ಹಿಂದಿಟ್ಟರ ಕೆಡಗಾಲೆ ಬೈಲಾದೇವಂತ ಹೌದು ದೂರ ಆದವಂತ ಹೇಳಿ ಹುಣ್ಣೂರು ಬೀರ್ಸಿದ್ದ ಮುತ್ಯಾನ ಪವಿತ್ರ ಪಾದಕ ಅನಂತ ಕೋಟಿ ಭಕ್ತಿಯಿಂದ ನಮಸ್ಕರಿಸುತ್ತಪ್ಪ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಏನಾಯ್ತು ನಮ್ಮ ಜ್ಞಾನಕ್ಕೆ ಜ್ಯೋತಿ ಕೊಟ್ಟ ಬೆಳಗಿರ್ತಕ್ಕಂಥ ಯಾರವರು ಮೆಟ್ಟಿ ಗುಡ್ಡದ ಎಡಕ ಸಿದ್ಧಾಶ್ರಮನ ಕಟ್ಟಿ ಆಶ್ರಮದೊಳಗ ಹಣ್ಣು ಮತ್ತು ಜ್ಞಾನದ ಹೊಳಿಯನ್ನು ಹರಿಸಿರ್ತಕ್ಕಂಥ ಯಾರಿಪ್ಪ ಅವರು ಕವಿತೆಲಕ ಮಣಿ ಘನ ಕೋಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಾಮರ್ಥ್ಯ ಉಳ್ಳಂತ ಮಾತನಾಡುವ ದೇವರು ನಡೆದಾಡುವ ದೇವರು ದಾಸೋಗಿ ಮೂರ್ತಿಗಳು ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಶಿವಯೋಗಿ ಮದಗೊಂಡೇಶ್ವರಪ್ಪ ಅವರ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರಗಳನ್ನು ಧ್ಯಾನಿಸುತ್ತಾ ಇಂದಿನ ದಿವಸ ಏನಾಯ್ತು ಡೊಳ್ಳಿನ ಪದವನ್ನೇ ಕೇಳಿಕೆ ಕೂಡಿರ್ತಕ್ಕಂಥ ಏನು ಡೊಳ್ಳಿನ ಪದಗಳು ಗುರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿಯರು ಮುದ್ದು ಮಕ್ಕಳು ತಾವೆಲ್ಲರೂ ಇವತ್ತಿನ ದಿವಸ ಏನಾಯ್ತಪ್ಪ ಭಾವ ಭಕ್ತಿ ಇಟ್ಟುಕೊಂಡು ಭಗವಂತನ ಸೇವೆ ಸಲ್ಲಿಸುವ ಸಲುವಾಗಿ ತಾವೆಲ್ಲರೂ ಕೂಡಿದ್ವಿ ತಮಗೆಲ್ಲರಿಗೆ ನಮ್ಮ ಕೋಣವಾಗಿ ಅಮೋಘ ಸಿದ್ಧನ ಸಂಘದ ಪರವಾಗಿ ತಮಗೆಲ್ಲರಿಗೆ ಅನಂತ ಕೋಟಿ ಭಕ್ತಿಯಿಂದ ನಮಸ್ಕರಿಸುತ್ತಾ ಇಂದಿನ ದಿವಸ ಏನು ಮಹಾತ್ಮರು ಒಂದ್ ಕಡೆ ಹೆಂಗ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಮಹಾತ್ಮರು ಭೌತ ಸುಕೃತಾಚ ಜೋಡಿ ಏನು ಮನುನ ವಿಠಲ ಅವಡಿ ಅಂದ್ರು ಹೀಗಂದ್ರೆ ಏನಪ್ಪಾ ಡೊಳ್ಳಿನ ಹಾಡ ಭಜನಾ ಕೀರ್ತನ ಶಿವಜ್ಞಾನ ಹೌದೌದು ನಡಿಬೇಕಾದ್ರೆ ಇದಕ್ಕೆ ಬಹುಜನ್ಮದ ಪುಣ್ಯ ಬೇಕಂತ ಹೇಳ್ತಾರ ಹೌದೌದು ಪೂರ್ವಜನ್ಮದ ಪುಣ್ಯ ಬೇಕಂತ ಹೇಳ್ತಾರ ಜನ್ಮದ ಪುಣ್ಯ ಅದರ ಇದ್ರೆ ಇದು ಸತ್ಸಂಗ ನಮಗೆ ದೊರೀತದ ಆತ್ಮೀಯ ಬಂಧುಗಳೇ ಹೌದಾ ಇಂದಿನ ದಿವಸ ತಾವೆಲ್ಲಾರು ಏನ್ ಮಾಡಿದಾರಪ್ಪ ಇಲ್ಲಿ ನಮ್ಮ ಶಿಂದೆ ಪರಿವಾರ ಇದು ಶಿಂದೆ ಪರಿವಾರದ ಮನೆ ಒಳಗ ಮಣಿತಾನದೊಳಗೆ ಇವತ್ತಿನ ದಿವಸ ಬೀರಾನ ಮುತ್ಯ ಹೌದು ಶ್ರಾವಣ ತಿಂಗಳದೊಳಗ ಪವಿತ್ರವಾಗಿರತಕ್ಕಂತ ಶ್ರಾವಣ ತಿಂಗಳ 11 ತಿಂಗಳ ಕಳೆದು ಇನ್ನೊಂದು ತಿಂಗಳ ಉಳಿತು ಈ ಶ್ರಾವಣ ತಿಂಗಳ ಕಂದಾರೋ ಶ್ರೇಷ್ಠ ಯಾಕಂತ ಕೇಳಿದ್ರೆ 11 ತಿಂಗಳು ಹೋದ ಬಳಕ ಒಂದೇ ತಿಂಗಳ ಶ್ರಾವಣ ಮಾಸ ಶ್ರಾವಣ ತಿಂಗಳಿಗೆ ಏನಂದ್ರು ಅಂದ್ರೆ ಪವಿತ್ರ ಶ್ರಾವಣ ಮಾಸ ಅಂದ್ರೆ ಇದಕ್ಕೆ ಯಾಕಂದ್ರೆ 11 ತಿಂಗಳದೊಳಗೆ ನಾವು ಮಾಯಾ ಪ್ರಪಂಚದೊಳಗೆ ಇರೋಲಾಕ ಸಂಸಾರ ಮಾಡೋಲಾಕ ಆದ್ರೆ ಮಹಾತ್ಮರು ಏನ್ ಹೇಳ್ತಾರಂದ್ರೆ ಏನ್ ಹೇಳ್ತಾರೆ ಅವರು 11 ತಿಂಗಳ ಪ್ರಪಂಚ ಮಾಡಿದ್ರು ಕೂಡ ಒಂದು ತಿಂಗಳ ಶ್ರವಣ ಮನನ ನಿಧಿಧ್ಯಾಸ
ಹಾ ಹಾ ಮತ್ತ ಇದು ನಾವು ಮಾಡಿದೇವ ನಮ್ಮ ಅನಾದಿ ಜನ್ಮದ ಪಾಪ ಎಲ್ಲ ರಚಿಸಿ ಹೋಗ್ತದ ಅಂತ ಹೇಳಿ ಜ್ಞಾನಿಗಳು ಹೇಳ್ಯಾರ. ಹೌದ್ ಹೌದ್ ಹೌದು ಮಾತ್ಮರು ಹೇಳಿ ಮಾತ ಅಂತ ಈ ಪವಿತ್ರವಾಗಿರ್ತಕ್ಕಂತ ಶ್ರಾವಣ ಮಾಸದೊಳಗ ಶಿಂದೆ ಮನೆತನದೊಳಗ ಇವತ್ತ ದೇವರನ್ನ ಬರಮಾಡಿಕೊಂಡು ದೇವರನ್ನ ಕರೆದುಕೊಂಡು 2 ಕಲಾ ಸಂಘಗಳನ್ನು ಕರೆಸ್ಯಾರ. ಯಾವ್ಯಾವು ಯಾವ ತಾಲೂಕು ಯಾವ ಜಿಲ್ಲಾದ ಮ್ಯಾಳಿವು ನಮಗ ಎಲ್ಲರಿಗೂ ಗೊತ್ತಿರುವಂತ ಮಾತದ ಹೆಂಗ ನಮ್ಮದು ಜತ್ತ ತಾಲೂಕಾ ಸಾಂಗ್ಲಿ ಜಿಲ್ಲಾ ಕೋಣಬಾಗಿ ಗ್ರಾಮದ ಶ್ರೀ ಅಮ್ಮೋಷಿದ್ದನ ಗಾಯನ ಸಂಘ ಇದು ವಿಜುಗೌಡರ ಸಂಘ. ಹೌದು ಸತ್ಯ ಸಂಘ. ಇನ್ ಇಲ್ಲೇ ಮಂಗಳವೇಡ ತಾಲೂಕಾ ಸೋಲಾಪುರ ಜಿಲ್ಲೆಯ ಇದೇ ಹುಲಿಜಂತಿ ಗ್ರಾಮದೊಳಗ ಮಾಲಿಂಗೇಶ್ವರ ಗಾಯನ ಸಂಘ ನಮ್ಮ ಪೂಜಾರಿಗಳ ಸಂಘ ಹಿಂಗ 2 ಸಂಘಗಳನ್ನ ಇವತ್ತಿನ ದಿವಸ ಇಲ್ಲಿ ಕರೆಸಿರಿ. ಇವತ್ತು ನಾವು ಹಾಡುವಂತ ಹಾಡ ಮಾತಾಡುವಂತ ಮಾತಾ ನುಡಿಸುವಂತ ವಾದ್ಯದೊಳಗೆ ಏನಾದ್ರು ಯಾಕಂದ್ರ ನಾವು ಬಹಳ ಶಾನ್ಯಾರತ್ ನೀವು ಕರೆಸಿರಿ ಇಲ್ಲಿ. ಹೌದಲ್ಲ ಖರೆ ನಾವು ಶಾನ್ಯಾರ ಅಲ್ಲ. ಹೆಂಗ ಸುಮ್ ಬಂದ್ರೇನು? ಯಾಕಂದ್ರೆ ಶಾನ್ಯಾರತ್ ನೀವು ಕರೆಸಿರಿ, ಆದ್ರೆ ನಾವು ಶಾನ್ಯಾರಲ್ಲ. ಯಾಕಂತ ಕೇಳು, ಯಾಕ ನಿಮ್ಮಂತ ಹಿರಿಯರ ಬಾಯಿಲಿ ಎಲ್ಲಾರು ಒಂದೊಂದು ನುಡಿ ಕೇಳ್ಕೊಂಡ ನಾವಿಲ್ಲಿ ಹೇಳೋರು ಅಷ್ಟೇ. ಏನು ಕೇಳ್ಕೊಂಡು ಹೇಳೋರು ಯಾಕಂತಂದ್ರ ತಾವೆಲ್ಲ ಸಭೆ ಒಳಗ ಜ್ಞಾನಿಗಳು, ಪುರಾಣ ಪಂಡಿತರು, ಶಾಸ್ತ್ರ ಬಲ್ಲವರು ಎಲ್ಲ ಇರ್ತಾರ. ಕಲಾ ಪಂಡಿತರು, ಕಲಾ ರಸಿಕರು, ಕಲಾ ಪ್ರೇಮಿಗಳು ಇರ್ತಾರೆ. ಪಂಡಿತರು ಇರ್ತಾರ. ಇವತ್ತಿನ ದಿವಸ ಸುಮ್ಮ ಒಂದು ಕೋಣವಾಗಿ ವಿಜುಗೌಡನ ಸಂಘ ಹೆಂಗದ ಅಂದ್ರ ಇದೊಂದು ನೋಡು ಸಲುವಾಗಿ ತಮ್ಮೂರಿಗೆ ಕರೆಸ್ಕೊಂಡಿರಿ. ಮನ್ನಿ ಹೋದ ವರ್ಷನಾಗೆ ಇಲ್ಲಿ 1-2 ಸಲ ಬಂದು ನಾವು ಸೇವಾ ಮಾಡಿದಾಗ್ಯದ ಹುಲಿಜಯಂತಿ ಪುಣ್ಯ ಭೂಮಿ ಒಳಗ. ಈ ಸಲ ಮತ್ತ ನಮ್ಮ ಗೌಡ್ರು ಇಲ್ಲಿ ಕರ್ಕೊಂಡ ಕಾರ್ಯಕ್ರಮ ಹಮ್ಮಿಕೊಂಡಾರ. ನಾವು ಮಾಡುವಂತ ಸೇವೆ ಒಳಗ ಏನೋ ತಪ್ಪು ದೋಷಾದಿಗಳ ಆಗಿದ್ರು ಕೂಡ ವಂಶಕ್ ಕ್ಷೀರ ನ್ಯಾಯದಂತೆ ಹಂಸ ಪಕ್ಷಿ ಮುಂದ ಹಾಲ ನೀರನ್ನ ಕೂಡಿಸಿ ಇಟ್ಟಾಗ್ರ ಏನ್ ಮಾಡ್ತೀವಿ ಆ ಪಕ್ಷಿ ಏನ್ ಮಾಡ್ತದಂದ್ರ ನೀರು ಬಿಟ್ಟು ಗಟ್ಟಿ ಹಾಲೇ ಸ್ವೀಕಾರ ಮಾಡ್ತದ. ಇವತ್ತಿನ ದಿವಸ ತಾಯಿ ತಂದಿಗಳೇ ತಪ್ಪನಂತದ ಬಾಜು ಕಿಟ್ಟು ಒಪ್ಪನಂತ ಸ್ವೀಕಾರ ಮಾಡ್ತಿರತ್ತೆ. ಮತ್ತೊಮ್ಮೆ ದೈವ ಕಳ್ಕಿದ್ರು ಕೇಳ್ಕೊತಾ ಇದ್ದೆ. ಅದಕ್ಕ ಇನ್ನು ಬಹಳಷ್ಟು ಮಾತನಾಡದೆ ಇವತ್ತಿನ ದಿವಸ ಅಗಳೇ ವಿಜುಗೌಡ್ರು ಹೇಳ್ದಂಗ ನಾವು ನಿಮ್ಮ ಊರಿಗೆ ಬರಬೇಕಾದ್ರ ನಿಮ್ಮ ಮನಸ್ಸು ಒಂದಿರಬೇಕು, ನಿಮ್ಮ ಮನಸ್ಸು ಒಂದಾಗಿರಬೇಕು. ತನುದ್ಮನ ಧನ ಗುರುವಿಗೆ ಅರ್ಪಣೆ ಮಾಡಬೇಕು. ಹಂಕಾರ ಬಿಡಬೇಕು. ಅಂದ್ರೆ ನಿಮ್ಮ ದರ್ಶನ ನಮಗ, ನಮ್ಮ ದರ್ಶನ ನಿಮಗ ಆಗ್ತದ ಬಂಧುಗಳೇ. ಹಾಗೆ ಇವತ್ತಿನ ದಿವಸ ಶ್ರಾವಣ ತಿಂಗಳದೊಳಗ ಬಹಳ ಇದೊಂದು ತಿಂಗಳ ಹೆಂಗದಪ್ಪ ಅಂದ್ರೆ ಪವಿತ್ರ ತಿಂಗಳ. ತಿಂಗಳದೊಳಗೆ ಗುರುನಾಮ ಶಿವ ನಡೀತದ. ಪ್ರತಿ ಒಂದು ಊರಾಗ ಪುರಾಣ ಪ್ರವಚನಗಳ ನಡೀತಿರ್ತಾವ. ನಮ್ಮ ಊರಾಗ ಪುರಾಣ ಹೇಳುದು, ಗೌಡ ಪುರಾಣ ಹೇಳುವುದರಿಂದ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ದಿವಸಾರಿಕ್ಕಿಂತಲೂ 1 ತಾಸ ಹೆಚ್ಚಿಗೆ ಮುಂಚಿತವಾಗಿ ಅಲ್ಲಿ ಕಾರ್ಯಕ್ರಮ ಇಟ್ಟುಕೊಂಡು ಅಲ್ಲಿ ಕಾರ್ಯಕ್ರಮ ಕೊಟ್ಟು ಮತ್ತೆ ಇಲ್ಲಿ ನಿಮ್ಮಲ್ಲಿ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಾಗ್ಯದ. ಅದಕ್ಕ ಏನೋ ಒಂದ್ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆದ್ರೂ ತಾವೆಲ್ಲಾರು ಅದಕ್ಕೆ ಕ್ಷಮ ಇರಬೇಕು. ಅವ್ರು ಹೆಂಗಾದ್ರು ಮಾಡಿದಾರೆ. ಬಹಳಷ್ಟು ಮಾತನಾಡದೆ ನಮ್ಮ 2 ಕಲಾ ಸಂಘ ಭಗವಂತ ನಮಗ್ ಬುದ್ಧಿ ಎಷ್ಟು ಕೊಟ್ಟಾನ ಅಲ್ಲಿ ತನಕ ನಿಮ್ ಮುಂದೆ ಸೇವಾ ಮಾಡ್ತೇವು. ಅದಕ್ಕೆ ಒಂದ್ 5 ನುಡಿ ಖ್ಯಾಲಿ ಹಾಡಿ ನಮ್ಮ ಕಲಾವಿದ್ರ ಕಡೆ ಪಾಳೆ ಹೋಗ್ತದ. ಹೆಂಗ ಬರ್ತದ ಭಗವಂತನ ಆಟ. ನೀವು ದೈವದವ್ರ ಅಪ್ಪಣೆ ಹೆಂಗ್ ಕೊಡ್ತೀರಿ ಹೆಂಗ್ ದೈವದವ್ರು ಯಾಕಪ್ಪ ಅಂದ್ರೆ ಎಲ್ಲಾ ಬಲ್ಲವ್ರು ಇದ್ದೀರಿ, ಜ್ಞಾನಿಗಳಿದ್ದೀರಿ. ಯಾವಾದ್ರೆ ಒಂದು ವಿಷಯದ ಮೇಲೆ 2 ಮೇಲೆ ಟೈಮ್ ಆಗ್ಯದ ಚರ್ಚಾ ಮಾಡ್ಕೊತ ಹೋಗ್ರಿ ಅಂದ್ರ ಇದು ಸಂದ ಮುಗಿದ್ರೊಳಗೆ ದಂಡಿ ನುಡಿ ಯಾರೇ ಒಬ್ರು ಬಲ್ಲವರು ಜ್ಞಾನಿಯಾರು ಬಂದು ಒಂದು ವಿಷಯ ನಡೆಸ್ರಿ ಅಂದ್ರೆ ಆ ವಿಷಯದ ಮೇಲೆ ನಡೆಸ್ಲಕ್ ಬರ್ತದ. ಮತ್ ಇಲ್ಲ ಸುಮ್ಮ ಭಗವಂತನ ಹಾಡಾನೆ ಕೇಳುದು ತಿಳಿದಾಟ್ ಹಾಡ್ಕೊತ ಹೋಗ್ರಿ ಅಂದ್ರೆ ನಾವು ಅವ್ರು ಕೂಡ ಹಾಡ್ಕೊತ ಹೋಗ್ಲಕ್ ಬರ್ತದನಂತ ಮಾತನ್ನ ತಮ್ಮ ಮುಂದೆ ಹೇಳಿ ಅದಕ್ಕೆ ಯಥಾ ಪ್ರಕಾರ ಈಗ ಒಂದು 5 ನುಡಿ ಖ್ಯಾಲಿ ಹಾಡಿ ಒಳ್ಳೆ ಉದಯ ಅನುಭವಿ ಕಲಾವಿದರಿಗೆ ಪಾಳೆ ಹೋಗ್ತದ. ನಾವೆಲ್ಲ ಶಾಂತಿ ಸಮಾಧಾನ ಕೂತ್ ಕೇಳಿರತ್ತೆ. ಮತ್ತೊಮ್ಮೆ ದೈವಕ ಶರಣಾರ್ಥ. ಏನಿದ್ರು ದೈವದವ್ರು ನೀವು ಯಾವ್ದು ಇಡುತ್ತೀರಿ ಬಂದ ಇಲ್ಲಿ ಮೈಕದ ಮುಂದೆ ಹೇಳಿದ್ರೆ ಅಂದ್ರೆ ಇಡ್ತೇವಿ. ಏನಂತಾರ ಮಲ್ಲಣ್ಣ ಹಿರಿಯರ್ ಅಂದ್ರ ಏನಂತಾರ, ಯಾವ್ದ್ರೆ ಒಂದು ವಿಷಯ ನೀವೇ ಇಟ್ಟು ಚಾಲು ಮಾಡಿರ್ತಾರ, ಚರ್ಚಾ ಮಾಡ್ರಿ ಅಂತ ಹೇಳ್ತಾರ. ಹೌದಾ? ಅದಕ್ಕ ನೋಡ್ರಿ ವಿಷಯ ಹಿಂಗದ. ಒಮ್ಮೆ ವಿಷಯ ಇಟ್ಟೇವಂದ್ರ ಅದನ್ನ ಹೊಳ್ಳಿ ತಕ್ಕೊಳಕ್ ಬರಂಗಿಲ್ಲ. ಅದಕ್ಕೆ ದೈವದ ಅಪ್ಪಣೆ ತೋಳದ್ ಮೊದಲೇ. ಯಾಕಪ್ಪ ಅಂದ್ರೆ ಒಮ್ಮೆ ಜರ ವಿಷಯ ಅದನ್ನ ಇಟ್ಟೇವಪ್ಪ ಅಂದ್ರೆ ಹೊಳ್ಳಿ ತಕ್ಕೊಳ್ಳಂಗಿಲ್ಲ. ಹಂಗ ಆ ವಿಷಯಕ್ಕ ಅನುಸಾರವಾಗಿ ಮಾತಾಡ್ಬೇಕಾಗ್ತದ. ಅದಕ್ಕೆ ಇವತ್ತಿನ ದಿವಸ ಯಾವ್ದು ವಿಷಯ ಇಡೋಣಪ್ಪ ಅಂತಂದ್ರ ಯಾವುದು ಯಾರ ಹೇಳ್ತೀರಿ ಅಂದ್ರೆ ಮತ್ತೆ ನಾವೇ ಇಡೋಣ್ರಿ. ನಾವೇ ಇಡೋಣ್ರಿ. ಬಹಳ ಒಳ್ಳೆ ವಿಷಯ. ಇವತ್ತಿನ ದಿವಸ ತಾವೆಲ್ಲ ದೇವರ ಮನೆಗೆ ಕರ್ಕೊಂಡು ಏನ್ ಮಾಡಿರಿಪ್ಪ ಅಂತ ಕೇಳಿದ್ರೆ ಇವತ್ತು ಅನ್ನ ದಾಸೋಗ ಮತ್ತು
ಜ್ಞಾನ ಜ್ಞಾನ ದಾಸೋಹ. ದಾಸೋಹ ಇಟ್ಟಿದ್ದಾರೆ. ಇವು ಎರಡೂ ಇವತ್ತಿನ ದಿವಸ ಇಲ್ಲಿ ನಡೆದದ. ದಡ್ದದ ಅಂದ್ರೆ ಇವತ್ತು ವಿಷಯ ಏನದಪ್ಪ ಅಂತ ಕೇಳಿದ್ರೆ ಏನು ಜಗತ್ತದೊಳಗೆ ಏನ ಅನ್ನದಾನ ಶ್ರೇಷ್ಠ ಹಾ ಹಾ ಏನ ವಿದ್ಯಾದಾನ ಶ್ರೇಷ್ಠ. ಎಷ್ಟು ಈ ವಿಷಯ ಇಲ್ರಿ. ಹೌದು ಆರ್? ಅನ್ನದಾನ ಜಗತ್ತದೊಳಗೆ ಹೆಂಗ ಶ್ರೇಷ್ಠ ಅದ ಮತ್ತು ವಿದ್ಯಾದಾನ ಹೆಂಗ ಶ್ರೇಷ್ಠ ಅದ. ಅನಂತರ ಈ ಎರಡು ವಿಷಯ ಹೆಂಗ ನಡೀತದಪ್ಪ ಅಂದ್ರೆ ಇವು ಎರಡು ವಿಷಯ ಮನುಷ್ಯರಿಗೆ ಹತ್ತವು ಜೀವನದೊಳಗೆ. ಹತ್ತು ಏನಪ್ಪ ಈ ಜೀವನದೊಳಗೆ ಎರಡೂ ಹತ್ತವು. ಅದ್ರೊಳಗೆ ಇದು ಹೆಂಗದಪ್ಪ ಅಂತ ಕೇಳಿದ್ರೆ ಇದು ಏನು ಜಗತ್ತದೊಳಗೆ ಅನ್ನದಾನ ಅವ್ರವ್ರ ಪಾಲಕ್ ಬಂದಂಗ ಹಾ ಹಾ ಆ ವಿಷಯಕ್ಕೆ ಟಚ್ ಮಾಡಿ ಮಾತಾಡೋದಿರ್ತೈತಿ. ಹೌದು ನಮ್ಮ ಸಹ ಕಲಾವಿದರು ಯಾವ್ದು ಒಂದು ಬೆಕ್ಕದ ಪಾಲ ಹಿಡ್ಕೊಂಡು ನಮಗೆ ಬಿಟ್ಟಂತ ಪಾಲ ನಮಗೆ ಇರ್ತೈತಿ. ನಮಗೆಟ್ಟು ಭಗವಂತ ಬುದ್ಧಿ ಕೊಟ್ಟಾನ ಹಾ, ಹಾ. ನಾವು ಬೆಳೆಸ್ತೇವನಂತ ಮಾತನ್ನು ಹೇಳಿ ಹೇಳಿ ಈಗ ಒಂದು 5 ನುಡಿ ಖ್ಯಾಲಿ ಹಾಡ್ತೇವ್ರಿ.